ಗಿಲ್ಲಿ ಫ್ಯಾನ್ಸ್ ವರ್ಸಸ್ ಜಾಹ್ನವಿ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಶುರುವಾಗಿ ಹೋಗಿದೆ. ಹೌದು, ಗಿಲ್ಲಿ ಫ್ಯಾನ್ಸ್ ವರ್ಸಸ್ ಜಾಹ್ನವಿ ಅನ್ನುವಂತಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಫ್ಯಾನ್ಸ್ ವರ್ಸಸ್ ಜಾಹ್ನವಿಯ ವಾರ್ ನಡೀತಿದೆ. ಗಿಲ್ಲಿಗೆ ವೋಟ್ ಮಾಡಲ್ಲ ಅಂತ ಇವ್ರಂತಿದ್ದಾರೆ, ಗಿಲ್ಲಿ ಫ್ಯಾನ್ಸ್ ಮಾತ್ರ ಗಿಲ್ಲಿನೇ ಗೆಲ್ಲೋದು ಅನ್ನೋ ರೀತಿಯಲ್ಲಿ ಕಾಮೆಂಟ್ಸ್ ಹಾಕ್ತಿದ್ದಾರೆ. ನೀವೇನಾದ್ರೂ ಈ ಸ್ಪರ್ಧಿನ ಗೆಲ್ಲಿಸಿಲ್ಲ ಅಂದ್ರೆ ಸುಟ್ಟಾಕ್ಬಿಡ್ತೀವಿ ಅಂತಿದ್ದಾರೆ ಫ್ಯಾನ್ಸ್. ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೆದರಿಸ್ತಿದ್ದಾರೆ ಜಾಹ್ನವಿ ಅವ್ರನ್ನ. ಆದ್ರೆ ನನ್ನ ಹತ್ರ ಇದ್ಯಾವುದು ವರ್ಕ್ ಆಗಲ್ಲ ಅಂತ ಜಾಹ್ನವಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಹೀಗೆ ಧಮಕಿ ಹಾಕೋದು ಅವರಿಗೆ ಪಾಸಿಟಿವ್ ಆಗಲ್ಲ, ನೆಗೆಟಿವ್ ಆಗಿ ಹೋಗುತ್ತೆ, ಹೀಗೆ ಮಾಡಬೇಡಿ ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ. ಹೀಗೆ ಮಾಡೋದ್ರಿಂದ ಅವ್ರಿಗೆ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ, ಪಾಸಿಟಿವ್ ಏನಾಗಲ್ಲ. ಇದನ್ನ ನೋಡಿ ನಗಬೇಕೋ ಅಳಬೇಕೋ ಗೊತ್ತಾಗ್ತಿಲ್ಲ ಅಂತ ಜಾಹ್ನವಿ ಹೇಳ್ತಿರೋ ಅಂಥದ್ದು. ಗಿಲ್ಲಿ ಅಭಿಮಾನಿಗಳಿಗೆ ನಟಿ ಜಾಹ್ನವಿ ಪರೋಕ್ಷವಾಗಿ ಟಾಂಗ್ ಕೊಡ್ತಿದ್ದಾರೆ. ಗಿಲ್ಲಿ ಫ್ಯಾನ್ಸ್ಗೆ ಜಾಹ್ನವಿ ಕೂಡ ಇದೀಗ ಟಾಂಗ್ ಕೊಡ್ತಿರೋ ಅಂಥದ್ದು. ನಾನು ವೋಟ್ ಮಾಡಲ್ಲ ಅಂತ ಇವ್ರು ಹೇಳ್ಕೊಂಡ್ರು. ಅದಾದ ನಂತರ ಗಿಲ್ಲಿ ಫ್ಯಾನ್ಸ್ ರೊಚ್ಚಿಗೆದ್ದು ಬಿಟ್ರು. ಇಲ್ಲ, ನೀವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಬೇಕಾದಂಗೆ ಕಮೆಂಟ್ ಹಾಕ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಈ ಕಾರಣದಿಂದ ಜಾಹ್ನವಿ ಕೂಡ ನೀವು ಹೀಗೆ ಮಾಡಬೇಡಿ, ಹೀಗೆ ಮಾಡೋದ್ರಿಂದ ಗಿಲ್ಲಿ ಅವ್ರಿಗೆ ಏನು ಪಾಸಿಟಿವ್ ಆಗಲ್ಲ, ನೆಗೆಟಿವ್ ಆಗೇ ಎಫೆಕ್ಟ್ ಆಗುತ್ತೆ, ಹೀಗೆ ಮಾಡೋದು ಸರಿಯಲ್ಲ, ನಿಮ್ಮ ಬೆದರಿಕೆಗೆ ಹೆದರಿಕೆಗೆ ನಾನೇನು ಬಗ್ಗೋಳಲ್ಲ ಅನ್ನೋ ರೀತಿಯಲ್ಲಿ ಜಾಹ್ನವಿಯವರು ಕೂಡ ಹೇಳಿರೋ ಅಂಥದ್ದು. ಇದನ್ನ ನೋಡಿದ್ರೆ ನಗಬೇಕೋ ಅಳಬೇಕೋ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ದಾರೆ. ಗಿಲ್ಲಿ ಅಭಿಮಾನಿಗಳಿಗೆ ಪರೋಕ್ಷವಾಗಿ ನಟಿ ಜಾಹ್ನವಿ ಟಾಂಗ್ ಕೊಟ್ಟಿರುವಂಥದ್ದು. ಎಲ್ರು ಒಳ್ಳೆ ಮಾತಾಡಿ ಅಶ್ವಿನಿಯವ್ರನ್ನ ಗೆಲ್ಸೋಣ. ಎಲ್ರಿಗೂ ನಮಸ್ಕಾರ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಆತ್ಮೀಯ ಗೆಳತಿ ಅಶ್ವಿನಿ ಅವರು ಫಿನಾಲೆಗೆ ಬಂದಿದ್ದಾರೆ. ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ನಾನು ಆಲ್ರೆಡಿ ವೋಟ್ ಮಾಡಿದ್ದೀನಿ. ನಿಮ್ಮ ಅತ್ಯಮೂಲ್ಯವಾದ 99 ಮತಗಳನ್ನ ಅಶ್ವಿನಿ ಅವ್ರಿಗೆ ವೋಟ್ ಮಾಡಿ. ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ತನಗನ್ಸಿದ್ದನ್ನು ನೇರವಾಗಿ ಯಾವುದೇ ದಯಾದಾಕ್ಷಿಣ್ಯ ಇಲ್ಲದೆ ಮಾತಾಡಿದ್ದಾರೆ. ಶಕ್ತಿ ಮೀರಿ ಟಾಸ್ಕ್ ಆಡಿದ್ದಾರೆ. ಸೊ ವಿನ್ನಿಂಗಿಗೆ ಅವರು ಡಿಸರ್ವಿಂಗ್. ಹಾಗಾಗಿ ಅಶ್ವಿನಿ ಅವ್ರಿಗೆ ವೋಟ್ ಮಾಡಿ ಅಶ್ವಿನಿ ಅವ್ರನ್ನೇ ಗೆಲ್ಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು, ಕೆಲವು ಅಭ್ಯರ್ಥಿಗಳ ಅಭಿಮಾನಿಗಳು ನೀವೇನಾದರೂ ಈ ಕಂಟೆಸ್ಟೆಂಟ್ನ ಗೆಲ್ಲಿಸ್ಲಿಲ್ಲ ಅಂದರೆ ಬಂದು ಸುಟ್ಟಾಕ್ಬಿಡ್ತೀವಿ, ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅಂತ ಹೇಳಿ ಹೆದರಿಸ್ತಾ ಇದ್ದೀರಾ. ಇದ್ಯಾವುದು ವರ್ಕ್ ಆಗಲ್ಲ. ಮತ್ತು ನೀವು ಅಭ್ಯರ್ಥಿ ಪರ ಮಾಡ್ತಾ ಇರೋದು ಅವರಿಗೆ ಪಾಸಿಟಿವ್ ಅಂತೂ ಖಂಡಿತ ಆಗಲ್ಲ. ಹೀಗೆ ಮಾಡಿದ್ರೆ ನೆಗೆಟಿವ್ ಆಗುತ್ತೆ. ಸೊ ಅದ್ರ ಬಗ್ಗೆ ಹುಷಾರಾಗಿರಿ. ಇನ್ನೊಂದು, ಈ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ, ಒಂದು ಎಂಟರ್ಟೈನ್ಮೆಂಟ್ ಶೋ. ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ, ಅದನ್ನು ಬಿಟ್ಟು ತೀರಾ ನೀವು ಪರ್ಸನಲ್ ಆಗಿ ತೊಗೊಂಡು ಈ ಥರ ಎಲ್ಲ ಮಾಡ್ತಾ ಇರೋದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಒಂದು ರಿಯಾಲಿಟಿ ಶೋಗೆ ತೋರಿಸುವಂಥ ಒಂದು ಇಂಟ್ರೆಸ್ಟನ್ನು ಅಥವಾ ಅದನ್ನೇನು ಆವೇಶಕ್ಕೊಳಗಾಗಿ ಎಲ್ಲ ವರ್ತನೆ ಮಾಡ್ತಾ ಇದ್ದಾರಲ್ಲ, ಅದನ್ನೆಲ್ಲ ನೋಡಿದ್ರೆ 5 ವರ್ಷಕ್ಕೊಂದ್ಸಲ ಬರುತ್ತಲ್ಲ, ಆ ಎಲೆಕ್ಷನ್ನ ಇಲ್ಲಿ ತೊಗೊಳ್ಳೋ ಒಂದು 10% ಸೀರಿಯಸ್ ಆಗಿ ತೊಗೊಂಡಿದ್ರು ಬಹುಶಃ ನಮ್ಮ ನಾಡು ದೇಶ ಉದ್ಧಾರ ಆಗಿರೋದೇನೋ. ನಮಗೆ ಬೇಕಾಗಿರೋ ಜನಪ್ರತಿನಿಧಿಗಳು ಯಾರಾಗಬೇಕು ಅನ್ನೋದ್ರ ಬಗ್ಗೆ ನೀವು ಒಂದು 10% ತಲೆ ಕೆಡಿಸ್ಕೊಂಡಿದ್ದರೆ ಬಹುಶಃ ನಾವು ಇವತ್ತು ಈ ಥರ ಇರ್ತಾ ಇರಲಿಲ್ಲ ಅನಿಸುತ್ತೆ. ನನಗಿದನ್ನು ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದ್ದೀನಿ. ಸೊ ಇವತ್ತು ಸಂಕ್ರಾಂತಿ ಹಬ್ಬ, ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆ ಮಾತಾಡಿ ಅಶ್ವಿನಿಯವನ್ನೇ. ಜಾಹ್ನವಿ ಮಾತುಗಳಿಗೆ ಗಿಲ್ಲಿ ಫ್ಯಾನ್ಸ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಆಂಟಿ, ಗಿಲ್ಲಿಗೆ ವೋಟ್ ಮಾಡೋದ್ ಮರಿಬೇಡಿ ಅಂದಿದ್ದಾರೆ. ಹೋಗಮ್ಮ ಸೈಡ್ಗೆ ಅಂತ ಗಿಲ್ಲಿ ಫ್ಯಾನ್ಸ್ ಕಮೆಂಟ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಿನ್ನ ಉಪದೇಶ ಯಾರಿಗ್ ಬೇಕಮ್ಮ, ಯಾರಿಗ್ ಬೇಕು ನಿನ್ನ ಉಪದೇಶ? ಡಮಾಲ್ ಡಿಮಿಲ್ಡಕ್ಕ ನಮ್ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತಿದ್ದಾರೆ ಗಿಲ್ಲಿ ಫ್ಯಾನ್ಸ್. ನೀವು ಪರ್ಸನಲ್ ಆಗಿ ತಗೊಂಡಿದ್ದೀರಾ ಅಂತ ಗೊತ್ತಾಯ್ತು ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಹೇಳಿದ್ದಾರೆ ಪರ್ಸನಲ್ ಆಗಿ ತಗೋಬೇಡಿ ಅಂತ, ವಾಪಸ್ ಕೌಂಟರ್ ಕೊಟ್ಟಿದ್ದಾರೆ. ಹೌದು, ಒಂಥರ ಇದು ಕೂಡ ಎಲೆಕ್ಷನ್ ಇದ್ದ ಹಾಗೆ, ನಮ್ಮ ಮತ ಗಿಲ್ಲಿಗೇನೆ ಏನೀಗ ಅಂತ ಫ್ಯಾನ್ಸ್ ಕೇಳ್ತಿದ್ದಾರೆ. ಚಿಗವ್ವ, ನಾನು ಗಿಲ್ಲಿಗೆ ವೋಟ್ ಹಾಕೋದು. ಕೋಳಿ ಕೂಗಿದ್ರು ಸೂರ್ಯ ಬೆಳಗ್ತಾನೆ, ಕೋಳಿ ಕೂಗದಿದ್ರು ಸೂರ್ಯ ಬೆಳಗ್ತಾನೆ ಅನ್ನೋ ರೀತಿಯಲ್ಲಿ ಫ್ಯಾನ್ಸ್ ಕಮೆಂಟ್ ಮಾಡಿದ್ದಾರೆ. ಹೀಗಂತ ನಾನಾ ರೀತಿಯಲ್ಲಿ ಕಮೆಂಟ್ಸ್ಗಳು ಬರ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಗಿಲ್ಲಿ ಫ್ಯಾನ್ಸ್ ಕಮೆಂಟ್ ಮಾಡ್ತಿದ್ದಾರೆ ಜಾಹ್ನವಿ ವಿರುದ್ಧ. ಗಿಲ್ಲಿ ಫ್ಯಾನ್ಸ್ ಈಗ ಟೀಕೆ ಮಾಡ್ತಿರೋ ಅಂಥದ್ದು. ನೀವು ಹೇಳಿದ್ರು ಹೇಳದೇ ಇದ್ರು ನಾವು ಗಿಲ್ಲಿಗೆ ವೋಟ್ ಹಾಕೋದು. ಏನೀಗ ಜಾಹ್ನವಿ ಏನ್ ಮಾತಾಡಿದ್ರು, ಇಷ್ಟು ಸೀರಿಯಸ್ ಆಗಿ ಒಂದು ಎಂಟರ್ಟೈನ್ಮೆಂಟ್ ಶೋನ ನೀವು ತಗೊಳ್ಳೋ ಬದಲು ಒಂದು 10% ಇದನ್ನ ಎಲೆಕ್ಷನ್ಗೋಸ್ಕರ ಮೀಸಲಿಡಿ. 5 ವರ್ಷಕ್ಕೊಂದ್ಸಲ ಬರುತ್ತಲ್ಲ ಎಲೆಕ್ಷನ್, ಅದಕ್ಕೋಸ್ಕರ ಈ 10% ಸೀರಿಯಸ್ನೆಸ್ ಆದ್ರೂ ನಿಮಗೆ ಇರಲಿ ಅಂತ ಜಾಹ್ನವಿ ಹೇಳಿರೋದಕ್ಕೆ ಗಿಲ್ಲಿ ಫ್ಯಾನ್ಸ್ ಕೂಡ ಇದೀಗ ಕೌಂಟರ್ ಕೊಡ್ತಿದ್ದಾರೆ. ನಮಗ್ ಗೊತ್ತು ಯಾರಿಗೂ ವೋಟ್ ಹಾಕ್ಬೇಕು ಅಂತ, ನೀವು ಹೇಳಿದ್ರು ಹೇಳದೇ ಇದ್ರು ನಾವು ಗಿಲ್ಲಿಗೆ ವೋಟ್ ಹಾಕೋದು. ಚಿಗವ್ವ, ನಾನು ಗಿಲ್ಲಿಗೆ ವೋಟ್ ಹಾಕೋದು ಅಂತಿದ್ದಾರೆ ಗಿಲ್ಲಿ ಫ್ಯಾನ್ಸ್. ಜೊತೆಗೆ ಇದು ಕೂಡ ಎಲೆಕ್ಷನ್ ಇದ್ದ ಹಾಗೆ ನಮ್ಮ ಮತ ಗಿಲ್ಲಿಗೇನೆ ಏನೀಗ ಅಂತ ಪ್ರಶ್ನೆ ಮಾಡ್ತಿದ್ದಾರೆ.
ಕೋಳಿ ಕೂಗದಿದ್ರು ಸೂರ್ಯ ಬೆಳಗ್ತಾನೆ, ಹೀಗಂತ ನಾನಾ ರೀತಿಯಲ್ಲಿ ಗಿಲ್ಲಿ ಫ್ಯಾನ್ಸ್ ಕಮೆಂಟ್ ಮಾಡ್ತಿದ್ದಾರೆ. ಒಂದ್ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಜಾಹ್ನವಿ ವರ್ಸಸ್ ಗಿಲ್ಲಿ ಫ್ಯಾನ್ಸ್ ಅನ್ನೋ ರೀತಿ ಆಗಿ ಹೋಗಿದೆ. ಇವರು ಅಶ್ವಿನಿಯ ಬೆಂಬಲಕ್ಕೆ ನಿಂತರು, ಅಶ್ವಿನಿ ಗೌಡ ಅವ್ರನ್ನ ಬೆಂಬಲಿಸಿ ಅವ್ರಿಗೆ ವೋಟ್ ಮಾಡಿ ಚೆನ್ನಾಗಿ ಆಡಿದ್ದಾರೆ ಅಂತೆಲ್ಲ ಹೇಳೋಕೆ ಬಂದ್ರು. ಆದ್ರೆ ಈ ವಿಡಿಯೋದಲ್ಲಿ ಮುಂದುವರೆದ ಹಾಗೇನೆ ಕೆಲವು ಅಭ್ಯರ್ಥಿಗಳಿಗೆ ನೀವು ತೋರಿಸಿರುವಂತಹ ಹುಚ್ಚು ಅಭಿಮಾನವನ್ನ ನೋಡ್ತಿದ್ರೆ ನಗಬೇಕೋ ಅಳಬೇಕೋ ಗೊತ್ತಾಗ್ತಿಲ್ಲ ಅಂತ ಕೂಡ ಹೇಳಿರೋದು ಗಿಲ್ಲಿ ಫ್ಯಾನ್ಸ್ನ ಒಂದು ರೀತಿ ಹರ್ಟ್ ಮಾಡಿದೆ, ಜೊತೆಗೆ ರೊಚ್ಚಿಗೆಬ್ಸಿದೆ ಅಂತಾನೆ ಹೇಳ್ಬೋದು. ನಾವು ಗಿಲ್ಲಿಗೆ ವೋಟ್ ಹಾಕೋದು ಏನೀಗ ಅಂತ ಕೇಳಿದ್ದಾರೆ ಗಿಲ್ಲಿ ಫ್ಯಾನ್ಸ್. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನನ್ನ ಕೊಲೀಗ್ ರೋಜಾ ಸಂಪರ್ಕದಲ್ಲಿದ್ದಾರೆ. ಎಸ್ ರೋಜಾ, ಇದೀಗ ಒಂದು ಕಡೆ ಗಿಲ್ಲಿ ಫ್ಯಾನ್ಸ್ ತುಂಬಾನೇ ಸಂಭ್ರಮದಲ್ಲಿದ್ದಾರೆ, ಗೆಲ್ಲೇಬೇಕು, ಗಿಲ್ಲಿನ ಗೆಲ್ಲಿಸ್ಲೇಬೇಕು ಅಂತ ಪಣ ತೊಟ್ಟಿರೋ ಅಂಥದ್ದು. ಇನ್ನೊಂದು ಕಡೆ ಇದೀಗ ಅದೇ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ಜಾಹ್ನವಿ ಅವರು ಹೊರಗೆ ಬಂದ ಮೇಲೆ ಅಶ್ವಿನಿ ಗೌಡ ಅವರಿಗೆ ಸಪೋರ್ಟ್ ಮಾಡಿ ಅನ್ನೋದರ ಜೊತೆಗೆ ಇವರಿಗೆ ಜಾಸ್ತಿ ಹುಚ್ಚು ಅಭಿಮಾನವನ್ನ ಇಟ್ಕೋಬೇಡಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರಲ್ಲ, ಏನ್ ನೀವ್ ಹೇಳೋದಾದ್ರೆ ರೋಜಾ? ಓಕೆ, ಎಸ್, ಸಂಪರ್ಕ ಕಡಿತಗೊಂಡಿದೆ. ಹೌದು, ಒಂಥರ ಎಲೆಕ್ಷನ್ ಇದ್ದ ಹಾಗೇನೆ ಅಂತ ಗಿಲ್ಲಿ ಫ್ಯಾನ್ಸ್ ಕೂಡ ಇಲ್ಲಿ ಹೇಳ್ತಿರೋ ಅಂಥದ್ದು. ಇದು ಕೂಡ ಎಲೆಕ್ಷನ್ನೇ, ನಾವು ಗಿಲ್ಲಿಗೆ ವೋಟ್ ಹಾಕ್ತೀವಿ, ಏನ್ ಮಾಡ್ಕತ್ತೀರಾ ಮಾಡ್ಕೊಳ್ಳಿ ಅಂತ ಗಿಲ್ಲಿ ಫ್ಯಾನ್ಸ್ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಈ ಬೆದರಿಕೆ ಏನ್ ಬರ್ತಿದೆ ಅಂತ ಜಾಹ್ನವಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಇವ್ರನ್ನ ಗೆಲ್ಲಿಸದೇ ಇದ್ರೆ ನಿಮ್ಗೆ ಸುಟ್ಟಾಕ್ಬಿಡ್ತೀವಿ, ಜೀವ ಭಯ, ಅದು ಇದು ಅಂತೆಲ್ಲ, ಅದೆಲ್ಲ ನನ್ನ ಹತ್ರ ವರ್ಕೌಟ್ ಆಗಲ್ಲ ಅಂದಿದ್ದೇನೋ ಒಂದ್ ರೀತಿಲಿ ಒಪ್ಕೋಬಹುದು. ಹಿಂಗೆ ಹೆದರ್ಸಿ ಬೆದರ್ಸಿ ಯಾರಿಗೋ ವೋಟ್ ಹಾಕೋದು ಇದೆಲ್ಲ ಸರಿಯಲ್ಲ ಅಂತ ಒಪ್ಕೋಬಹುದು. ಆದ್ರೆ ಇಲ್ಲಿ ಗಿಲ್ಲಿ ಫ್ಯಾನ್ಸ್ ಏನ್ ಹೇಳ್ತಿದ್ದಾರೆ, ಅಭಿಮಾನವನ್ನ ತೋರಿಸ್ತಿದ್ದಾರೆ, ಇಷ್ಟು ಹುಚ್ಚು ಅಭಿಮಾನ ಸರಿಯಲ್ಲ ಅನ್ನೋ ಮಾತುಗಳೇನಿದೆಯಲ್ಲ, ಅದು ಗಿಲ್ಲಿ ಫ್ಯಾನ್ಸ್ ನ ಇನ್ನಷ್ಟು ರೊಚ್ಚಿಗೆಬ್ಸುತ್ತೆ. ನಾವು ಗಿಲ್ಲಿಗೆ ವೋಟ್ ಹಾಕೋದು, ನೀವೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ಗಿಲ್ಲಿ ಫ್ಯಾನ್ಸ್ ಕೂಡ ಈಗ ಕೌಂಟರ್ ಕೊಟ್ಟಿರೋ ಅಂಥದ್ದು. ಕಮೆಂಟ್ಸ್ನ ನೋಡ್ತಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಜಾಹ್ನವಿ ವರ್ಸಸ್ ಗಿಲ್ಲಿ ಫ್ಯಾನ್ಸ್ ಅನ್ನೋ ರೀತಿ ಯಾಕೆ ಹೋಗಿದೆ. ಏನೇ ಮಾಡಿ ಸ್ಪರ್ಧಿನ ಗೆಲ್ಲಿಸೋ ವಿಚಾರದಲ್ಲಿ ಅಭಿಮಾನಿಗಳ ವೋಟ್ಗಳು ಏನಿದೆಯಲ್ಲ ಅದೇ ಅಂತಿಮವಾಗಿ ನಿರ್ಣಾಯಕಕ್ಕೆ ಬರೋದು. ಹಾಗಾಗಿ ಗಿಲ್ಲಿ ಫ್ಯಾನ್ಸ್ ಒಂದು ರೀತಿ ಸುಮಾರು ಈಗ ನಾವು ನೋಡ್ತಿರೋಂಥ ಫಿನಾಲೆ ವಾರ ಇರ್ಬೋದು, ಅದರ ಹಿಂದಿನ ವಾರದಲ್ಲೂ ಇರಬಹುದು, ದಿನೇ ದಿನ ಈ ಕ್ರೇಜ್ ಜಾಸ್ತಿ ಆಗ್ತಾನೆ ಇದೆ. ಗಿಲ್ಲಿಗೆ ವೋಟ್ ಮಾಡಿ ಅಂತ ಚಿಕ್ಕ ಮಕ್ಕಳಿಂದ ಹಿಡಿದು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕವೂ ಕೂಡ ಗಿಲ್ಲಿಗೆ ವೋಟ್ ಮಾಡಿ ಅಂತ ಕೇಳ್ತಿದ್ದಾರೆ.